ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನ ತನಿಖೆಯ ಪ್ರಗತಿ ಬಹಳಷ್ಟು ಮಹತ್ವದ ಹಂತವನ್ನು ತಲುಪಬಹುದು ಅಂತ ನಮ್ಮ ಅಂದಾಜಾಗಿತ್ತು. ಯಾಕಂದ್ರೆ ನಿನ್ನೆ ಶಾಸಕ ಭೈರತಿ ಬಸವರಾಜ್ ಎನಿ ಮೂಮೆಂಟ್ ಅರೆಸ್ಟ್ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಪ್ರೇಮ್. ಆದ್ರೆ ನಿನ್ನೆ ತನಕ ಕೂಡ ಶಾಸಕರು ಪತ್ತೆ ಆಗಿರಲಿಲ್ಲ. ಅಟ್ಲೀಸ್ಟ್ ಸಂಜೆ ನಂತರ ಅರೆಸ್ಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಬಟ್ ಇಲ್ಲ, ಇವತ್ತು ಬೆಳಕು ಹರಿದಿದೆ. ಇವತ್ತು ಅಟ್ಲೀಸ್ಟ್ ಅರೆಸ್ಟ್ ಮಾಡ್ತಾರಾ CID ಅಧಿಕಾರಿಗಳ ತಂಡ? ಸದ್ಯಕ್ಕೆ ಏನೇನು ಮಾಹಿತಿ ಸಿಗ್ತಾ ಇದೆ ಅವರ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಮತ್ತು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ಸ್ ಇದು. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಪುಣೆಯಲ್ಲಿ ಲಾಸ್ಟ್ ಲೈವ್ ಲೊಕೇಶನ್ ಪತ್ತೆಯಾಗಿತ್ತು. ಗೋವಾ, ಮಹಾರಾಷ್ಟ್ರದ ಪುಣೆಯಲ್ಲಿ CID ಟೀಮ್ ಹೀಗಾಗಿ ಬೀಡು ಬಿಟ್ಟಿದೆ. ಯಾಕಂದ್ರೆ ಮಹಾರಾಷ್ಟ್ರಕ್ಕೆ ಅಂಟಿಕೊಂಡಿರುವಂತಹ ಮತ್ತೊಂದು ರಾಜ್ಯ ಯಾವ್ದು ಕೇಳಿದ್ರೆ ಅದು ಗೋವಾ. ಇಬ್ರು ಕೂಡ ಜಾಯಿಂಟ್ಲಿ ಒಂದು ಹೈವೇಯನ್ನ ಶೇರ್ ಮಾಡ್ಕೊಳ್ತಾರೆ ಎರಡು ರಾಜ್ಯದವರು. ಹೀಗಾಗಿ ಸಹಜವಾಗಿ ಇಲ್ಲಿದ್ದವರು ಅಲ್ಲೂ ಕೂಡ ಎಸ್ಕೇಪ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬಟ್ ಆಶ್ಚರ್ಯ ಅನ್ಸೋದು CID ಟೀಮ್ಗೆ ಒಬ್ಬ ಶಾಸಕ ಅಬ್ಸ್ಕಾಂಡ್ ಆಗಿರುವಂತಹ ವಿಚಾರದಲ್ಲಿ ಇನ್ನೂ ಕೂಡ ಮಾಹಿತಿಗಳನ್ನು ಪತ್ತೆ ಹಚ್ಚೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೆಷ್ಟು ಸಮಯ ಬೇಕಾಗತ್ತೆ? ಆಮೇಲೆ ನಿಮಗೆ ನೆನಪಿರ್ಬೋದು, ಈ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಲಿಲ್ಲ ಆರೋಪಿಗಳು ಬಂದು, ಕೆಲವರು ಬಂದು ಅವರೇ ಸರೆಂಡರ್ ಆಗಿದ್ದು ಪ್ರೇಮ್, ಅವರೇ ಬಂದು ಸರೆಂಡರ್ ಆಗಿದ್ದು. ಆಮೇಲೆ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದು. ಈಗಲೂ ಇವ್ರ ವಿಚಾರದಲ್ಲೂ ಹಂಗೆ ಕಾಯ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಆಗಿ ಉಳಿತಾ ಇದೆ. ಬಹುದೊಡ್ಡ ಪ್ರಶ್ನೆ ಪ್ರೇಮ್. ಹೌದು, ಭೈರತಿ ಬಸವರಾಜ್ ಅವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರ ಬಂಧನವಾಗುವ ಸಾಧ್ಯತೆ ಇದೆ. ಎಲ್ಲಾ ಕಡೆಯಿಂದಲೂ ಕೂಡ ಭೈರತಿ ಲಾಕ್ಗೆ CID ರೆಡಿ ಆಗಿದೆಯಂತೆ. CID ಇನ್ನೊಂದು ತಂಡದಿಂದ ತಾಂತ್ರಿಕವಾಗಿ ನಿಗಾ ಇಡಲಾಗಿದೆ. ಶಾಸಕ ಭೈರತಿ ಬಸವರಾಜು ಹಾಗೂ ಆಪ್ತರ ಮೇಲೆ ನಿಗಾವನ್ನ ಇಟ್ಟಿದೆ CID ಟೀಮ್. ಆಪ್ತರನ್ನು ಸಂಪರ್ಕಿಸುವಂತಹ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ನಿರೀಕ್ಷಣಾ ಜಾಮೀನು ವಜವಾದ ಬೆನ್ನಲ್ಲೇ ನಾಪತ್ತೆಯಾಗಿದ್ದಾರೆ ಶಾಸಕ. ಬಂಧನದ ಭೀತಿಯಿಂದ ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಭೈರತಿ ಬಸವರಾಜ್. ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ CID ಟೀಮ್ 3 ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡಿದೆ. ರಾಜ್ಯ ಹೊರ ರಾಜ್ಯಗಳಲ್ಲಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದೆ. ಈ ಮೂಲಕ ತೀವ್ರ ತಲಾಶನ ಮಾಡ್ತಾ ಇದ್ದಾರೆ. ಇವತ್ತಾದರೂ ಭೈರತಿ ಬಸವರಾಜು ಅವರ ಬಂಧನ ಆಗುತ್ತಾ ಅನ್ನೋದು ಪ್ರಶ್ನೆ. ಬೆಳಗಾವಿಯ ಸೆಷನ್ಗೆ ಹೋದವರು ವಾಪಸ್ ಬೆಂಗಳೂರಿಗೆ ಬಂದಿಲ್ಲ. ಅಲ್ಲಿಂದ ಎಲ್ಲಿಗೆ ಹೋಗಿರಬಹುದು? ಗೋವಾಕ್ಕೆ ಹೋಗಿದಾರಾ, ಮಹಾರಾಷ್ಟ್ರಕ್ಕೆ ಹೋಗಿದಾರಾ? ಆ ಆ್ಯಂಗಲ್ನಲ್ಲಿ ಈಗ ತನಿಖೆ ಮುಂದುವರಿತಾ ಇದೆ. ಇನ್ನೊಂದು ಕಡೆಗೆ ಕಾನೂನಾತ್ಮಕ ರಕ್ಷಣೆ ಪಡೆಯೋದಕ್ಕೂ ಕೂಡ ಭೈರತಿ ಬಸವರಾಜ್ ಇನ್ನಿಲ್ಲದ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗ ಅವ್ರ ಹತ್ರ ಉಳಿದಿರುವಂತಹ ಆಪ್ಷನ್ಸ್ ಏನು, ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ ನಿಮಗೆ. ನಿರೀಕ್ಷಣಾ ಜಾಮೀನು ಕೋರಿದ್ದ ಅರ್ಜಿಯ ವಿಚಾರಣೆ ನಾಳೆಗೆ ಬರುತ್ತೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಅರ್ಜಿ. ನಾಳೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ನಾಳೆಗೆ ಅರ್ಜಿಯನ್ನು ವಿಚಾರಣೆಯನ್ನ ಮುಂದೂಡಿದೆ. ಜನಪ್ರತಿನಿಧಿಗಳ ಕೋರ್ಟ್ ಒಂದು ಆಯ್ಕೆ, ಎರಡನೇದು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬೇಕು ಅಂತ. ಎರಡೆರಡು ಆಯ್ಕೆಯನ್ನ ಬಳಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಶಾಸಕ ಭೈರತಿ ಬಸವರಾಜ್. ಸರಿ, ಆದರೆ ಪೊಲೀಸರಿಗೆ ಅರೆಸ್ಟ್ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈ ಪ್ರಕರಣದಲ್ಲಿ ನಾವೇ ಕೊಲೆ ಮಾಡಿದ್ದೀವಿ ಸರ್, ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ಶರಣಾಗತಿ ಆಗಿದ್ರು ಆರೋಪಿಗಳು, ಜಗ್ಗನ್ ಟೀಮ್ನವರು. ಆಮೇಲೆ ಇವ್ರು ಇಷ್ಟೇ ಜನ ಅಲ್ಲ, ಇದು ಸಣ್ಣ ಪುಟ್ಟ ಹಣಕಾಸಿನ ವಿಚಾರಕ್ಕೆ ನಡೆದಿರೋ ಗಲಾಟೆ ಅಲ್ಲ ಅಂತ ಆಮೇಲೆ ಅನುಮಾನ ಬಂದಿತ್ತು ಪೊಲೀಸರಿಗೆ. ಅಲ್ಲಿ ತನಕ ಯಾರನ್ನು ಕೂಡ ಅರೆಸ್ಟ್ ಮಾಡಿರಲಿಲ್ಲ. ಆಮೇಲೆ ಈ ಶಾಸಕರು ಕೂಡ ಸ್ಟಾರ್ಟಿಂಗಲ್ಲೇ ಸುಳ್ಳು ಹೇಳ್ತಿದ್ದಾರಾ ಇಲ್ವಾ ಅನ್ನೋದ್ರ ಒಂದು ಅಂದಾಜು ಕೂಡ ಇತ್ತು ಪೊಲೀಸರಿಗೆ. ಆದರೂ ಬಿಟ್ಟು ಎಡವಟ್ಟು ಮಾಡ್ಕೊಂಡ್ರ ಅನ್ನೋ ಅನುಮಾನ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನರಸಿಂಹಮೂರ್ತಿ. ಕಳೆದ 2 ದಿನಗಳಿಂದ ಯಾವಾಗ ಬೇಕಾದರೂ ಅರೆಸ್ಟ್ ಆಗ್ತಾರೆ ಭೈರತಿ ಬಸವರಾಜು ಅನ್ನುವಂತಹ ಸುದ್ದಿ ಇತ್ತು. ಅವರು ಅಜ್ಞಾತವಾಸಿಗಳಾಗಿದ್ದಾರೆ. ಆದರೂ ಅವ್ರನ್ನ ಇಲ್ಲಿ ತನಕ ಎಕ್ಸಾಕ್ಟ್ ಲೊಕೇಶನು ಮತ್ತು ಅವ್ರನ್ನ ಟ್ರೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಯಾಕೆ ಆಗ್ತಾ ಇಲ್ಲ CID ಅಧಿಕಾರಿಗಳಿಂದ? ತನಿಖೆಯಲ್ಲಿ ಎದುರಾಗಿರುವಂತಹ ಚಾಲೆಂಜಸ್ ಏನು ಅಂತ ನರಸಿಂಹಮೂರ್ತಿ? ಮಮತಾ, CID ಅಧಿಕಾರಿಗಳು ಸೆಷನ್ ನಡೀತಿದ್ದಂತಹ ಬೆಳಗಾವಿಗೂ ಕೂಡ ಹೋಗಿದ್ರು. ಅಲ್ಲಿ ಸ್ಪೀಕರ್ ಅವರ ಪರ್ಮಿಷನ್ ಅನ್ನು ಪಡೆದು ಭೈರತಿ ಬಸವರಾಜರನ್ನ ಅರೆಸ್ಟ್ ಮಾಡುವ ಪ್ಲಾನ್ ನಲ್ಲಿ CID ತಂಡ ಇತ್ತು. ಆದ್ರೆ ಅದಾಗಲೇ ಕಳೆದ ಕೊನೆಯ 2 ದಿನಗಳೇನಿತ್ತು ಸೆಷನ್, ಆ 2 ದಿನಗಳಿಗೆ ಭೈರತಿ ಬಸವರಾಜರವರು ಅಟೆಂಡ್ ಆಗಿರಲಿಲ್ಲ. ಯಾವಾಗ ಹೈಕೋರ್ಟ್ ನಲ್ಲಿ ಅವರ ಮಧ್ಯಂತರ ರಕ್ಷಣೆ ಅರ್ಜಿ ಏನಿತ್ತು ಅದು ವಜಾ ಆಯಿತು. ಮುಂದುವರಿಸೋದಕ್ಕೆ ಮಧ್ಯಂತರ ರಕ್ಷಣೆಯನ್ನ ಸಾಧ್ಯವಿಲ್ಲ ಅಂತೇಳಿ ಹೈಕೋರ್ಟ್ ತೀರ್ಪನ್ನ ಕೊಡ್ತು. ಆ ಬಳಿಕ ಅವರು ಎಸ್ಕೇಪ್ ಆಗುವ ಕೆಲಸವನ್ನ ಮಾಡಿದ್ರು.
ಕೊನೆಯ ಬಾರಿಗೆ ಅವರ ಮೊಬೈಲ್ ಪುಣೆಯಲ್ಲಿ ಸ್ವಿಚ್ ಆಫ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ CID ತಂಡ ಗೋವಾ ಮತ್ತು ಪುಣೆಯಲ್ಲಿ 2 ತಂಡಗಳು ಬೀಡ್ಬಿಟ್ಟಿದ್ದಾವೆ. ಅದ್ರ ಜೊತೆಗೆ ಟೆಕ್ನಿಕಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಭೈರತಿ ಬಸವರಾಜರವರ ಆಪ್ತರನ್ನ ಸಂಪರ್ಕಿಸಬಹುದು ಅಥವಾ ಆಪ್ತರು ಭೈರತಿ ಬಸವರಾಜರನ್ನ ಸಂಪರ್ಕಿಸಬಹುದು, ಕುಟುಂಬಸ್ಥರು ಸಂಪರ್ಕಿಸಬಹುದು ಅನ್ನೋ ನಿಟ್ಟಿನಲ್ಲಿ ಟೆಕ್ನಿಕಲಿ ಒಂದಷ್ಟು CID ಒಂದು ಟೀಮ್ ಆಕ್ಟಿವ್ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇನ್ನು ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಪೊಲೀಸರು CID ತಂಡ ಒಂದಷ್ಟು ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಮಾಡ್ತಿದೆ. ಅದು ಒಂದಷ್ಟು ತಡವಾಗಬಹುದು. ಯಾಕಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಈ ಮೊಬೈಲ್ ಅನ್ನ ಇಟ್ಕೊಂಡು ಹೋಗದಿದ್ದಂತಹ ಸಂದರ್ಭದಲ್ಲಿ CDR ಲೊಕೇಶನ್ ಎಂಡ್ ಆದಂತಹ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಏನು ಎತ್ತ ಅಂತೇಳಿ ಕಂಡುಹಿಡಿಯೋದಕ್ಕೆ ಅಸಾಧ್ಯ. ಹೀಗಾಗಿ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಬೇಕು, ಅಥವಾ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಅಥವಾ ಯಾವ್ದಾದ್ರು ಹೋಟೆಲ್ ಬುಕ್ಕಿಂಗು ಈ ರೀತಿಯಾಗಿ ಒಂದಷ್ಟು ಏನಾದರೂ ಪೊಲೀಸರಿಗೆ ಕ್ಲೂಗಳು ಸಿಗಬೇಕು. ಅದಾದ ಬಳಿಕ ಹುಡುಕಾಟವನ್ನ ನಡೆಸ್ತಾರೆ. ಅದ್ರ ಜೊತೆಗೆ ಇದೀಗ ಎಲ್ಲೆಲ್ಲಿ ಅನುಮಾನ ಬಂದಿದೆಯಲ್ಲ, ಕೊನೆಯ ಬಾರಿಗೆ ಎಲ್ಲಿ ಇವರ ಮೊಬೈಲು ಸ್ವಿಚ್ ಆಫ್ ಆಯಿತು, ಅದ್ರ ಜೊತೆಗೆ ಬೇರೆ ಬೇರೆ ಕಡೆ ಎಲ್ಲಿ ಹೋಗಿರಬಹುದು ಅನ್ನೋ ಒಂದಷ್ಟು ಶಂಕೆಗಳಿರುತ್ತಲ್ಲ, ಅಂತ ಕಡೆ ಹುಡುಕಾಟವನ್ನ ನಡೆಸುವ ಕೆಲಸವನ್ನ CID ತಂಡ ಮಾಡ್ತಿದೆ. ತಡವಾಗಬಹುದು, ಬಂಧಿಸ್ತೀವಿ ಅನ್ನೋ ವಿಶ್ವಾಸದಲ್ಲಿ CID ತಂಡ ಇದೆ. ಈ ನಡುವೆ ಯಾವುದೇ ಕಾರಣಕ್ಕೂ ನಾನು ಅರೆಸ್ಟ್ ಆಗಬಾರ್ದು, ಟೆನಿಕಾಸ್ಟ್ ಕೋರ್ಟ್ನಿಂದ ರಕ್ಷಣೆಯನ್ನು ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಭೈರತಿ ಬಸವರಾಜರವರು ಮುಂದುವರಿಸಿದ್ದಾರೆ. ಕಾರಣ ಇದೀಗ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಅವರು FI ಆರೋಪಿ. ಹೀಗಾಗಿ ಹೇಗಾದರೂ ಮಾಡಿ ಬಂಧನದಿಂದ ಪಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸುಪ್ರೀಂ ಕೋರ್ಟ್ಗೂ ಕೂಡ ಮೊರೆ ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಈಗಾಗಲೇ ಇಂಟ್ರಿಮ್ ರಕ್ಷಣೆಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳಿದೆ. ಹೀಗಾಗಿ ನಾಳೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕೊಳ್ಬಹುದು. ಇನ್ನು ಹೈಕೋರ್ಟ್ ನಿಮಗೆ ಜಾಮೀನು ಏನಾದರೂ ಬೇಕಾದಂತಹ ಸಂದರ್ಭದಲ್ಲಿ ಜುರಿಡಿಕ್ಷನ್ ವ್ಯಾಪ್ತಿಯ ನ್ಯಾಯಾಲಯದಲ್ಲಿ ಕೇಳ್ಕೊಳ್ಳಿ, ಕೆಳ ಹಂತದ ನ್ಯಾಯಾಲಯದಲ್ಲಿ ಕೇಳ್ಕೊಳ್ಳಿ ಅನ್ನೋ ಮಟ್ಟಿಗೆ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕೊಂಡಿದ್ರು. ಅದು ನಾಳೆ ಅದರ ವಿಚಾರಣೆ ಮಾನ್ಯ ನ್ಯಾಯಾಧೀಶರ ಮುಂದೆ ನಡೆಯಲಿದೆ. ಹೀಗಾಗಿ ನಾಳೆ ಇವರಿಗೆ ಜಾಮೀನು ಸಿಗುತ್ತಾ ಅಥವಾ ಜಾಮೀನು ಕ್ಯಾನ್ಸಲ್ ಆಗುತ್ತಾ ಅನ್ನೋದ್ರ ಮೇಲೆ ಮತ್ತಷ್ಟು ಹುಡುಕಾಟ ಏನಿದೆ ಅದು CID ಅಧಿಕಾರಿಗಳು ನಿರ್ಧಾರವನ್ನ ಮಾಡ್ತಾರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ.